ನನ್ನ ಮಕ್ಕಳಿಗೆ ಯಾವತ್ತು ಬುದ್ಧಿ ಬರುತ್ತಮ್ಮ? ಇವ್ರು ಯಾಕೆ ಈಗ ಆಡ್ತಾನೆ? ಪಾಪ ನಮ್ಮ ವೆಂಕಿ ಇವ್ರ ಜೊತೆ ಹುಟ್ಟದೇ ಇದ್ರು ಇವ್ರನ್ನೆಲ್ಲ ಎಷ್ಟು ಪ್ರೀತಿಸ್ತಾನೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಇವನಿಗೆ ಯಾಕೆ ಅವನ ಮೇಲೆ ಹಠ ಮಾಡಿ ಏನ್ ಸಾಧಿಸ್ತಾನೆ ಇವನು? ಮಾವ, ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗತ್ತಾ ಹೇಳಿ ನೀವು? ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ ಬಿಡಿ. ನೀವು ಸಮಾಧಾನವಾಗಿರಿ ಮಾವ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತಮ್ಮ? ಏನ್ ಸರಿ ಹೋಗುತ್ತೆ? ನಿಂಗಾಗ ಅನ್ನಿಸ್ತಿದ್ಯಾ? ಪಾಪ ಚೆಲುವಿನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಅಷ್ಟು ಸಣ್ಣ ಹುಡುಗಿ, ಅವ್ರ ತಾಯಿಗೆ ಬೇರೆ ಹುಷಾರಿಲ್ವಂತೆ. ಇವನು ಹೋಗಿ ಜೈಲ್ ಸೇರ್ಕೊಂಡಿದ್ದಾನೆ. ಎಲ್ಲಾ ಕಷ್ಟಗಳು ಒಟ್ಟಿಗೆ ಬಂದ್ರೆ ಆ ಹುಡುಗಿ ಹೇಗೆ ನಿಭಾಯಿಸ್ತಾಳೆ? ನನಗೂ ಏನ್ ಸಹಾಯ ಮಾಡಬೇಕು, ಏನು ಹೇಗ್ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟು ಹೋಗಿದೆ ಅಮ್ಮ. ಮಾವ, ಕಾಲ ಒಳ್ಳೆಯವ್ರನ್ನ ಪರೀಕ್ಷೆ ಮಾಡುತ್ತಂತೆ, ಆದ್ರೆ ಯಾರದು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಎಲ್ಲ ಸರಿ ಹೋಗುತ್ತೆ ಮಾವ, ನೀವು ಸಮಾಧಾನವಾಗಿರಿ. ಮಾವ ನಡೀರಿ, ನಾವು ಊಟ ತಗೊಂಡು ಜೈಲ್ ಹತ್ರ ಹೋಗಿ ವೆಂಕಿನ ಮಾತಾಡ್ಸ್ಕೊಂಡು ಏನ್ ನಡೀತು ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ಹಾಗೆಲ್ಲ ಹೋಗೋಕ್ಕಾಗಲ್ಲಮ್ಮ. ಕೋರ್ಟ್ಗೆ ಹಿಯರಿಂಗ್ ಕರ್ಕೊಂಡ್ ಬರ್ತಾರೆ ನೋಡು, ಆಗಷ್ಟೇ ಹೋಗಿ ಮಾತಾಡ್ಬೋದು. ಎಂತ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ಮಾವ. ಪಾಪ ನಮ್ ವೆಂಕಿ. ಮಾವ, ಬೆಂಕಿಯಿಂದ ಹಸಿವು ತಡ್ಕೊಳಕ್ಕೆ ಆಗ್ದಿರ್ಲಿಲ್ಲ ಮಾವ. ಮನೇಲಿ ಏನಿದ್ರೆ ಅದನ್ನ ಬಡ್ಸ್ಕೊಂಡು ತಿನ್ಬಿಟ್ಟಿರ್ತಿದ್ದ. ಆದ್ರೆ ಈಗ ನೋಡಿ, ನಾವೇ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಕೊಡ್ತೀವಿ ಅಂದ್ರೂ ಕೊಡಕ್ಕಾಗ್ತಿಲ್ಲ. ಅದೇ ಅವ್ರು ಯಾಕೆ ನಮ್ಗಿಂತ ಕಷ್ಟ ಕೊಡ್ತಿದ್ದಾರೋ ನನ್ಗಂತೂ ಗೊತ್ತೇ ಆಗ್ತಿಲ್ಲ. ಭಗವಂತ ಎಲ್ಲ ಒಳ್ಳೇದಾಗಿ ನಮ್ಮ ವೆಂಕಿ ನಿರಪರಾಧಿ ಅಂತ ಆಚೆ ಬರೋ ಹಾಗೆ ಮಾಡಪ್ಪ.